ಪೋಸ್ಟ್ ಪೋಸ್ಟ್ ಯಾರಮ್ಮ ಇಲ್ಲಿ ಸುಮಾ ಅಂತ. ಮೇಡಮ್ ನಿಮ್ಮ ಹೆಸರಿಗೆ ಸ್ಪೀಡ್ ಪೋಸ್ಟ್ ಬಂದಿದೆ. ಹೌದಾ, ನನ್ನ ಹೆಸರಿಗೆ ಬಂದಿತ್ತಾ? ಕೊಡಿ ನೋಡೋಣ. ಮೇಡಮ್ ತುಂಬಾ ಇಂಪಾರ್ಟೆಂಟ್ ಅನ್ನಿಸ್ತಿದೆ. ಗೌರ್ಮೆಂಟ್ ಸೀಲ್ ಕೂಡ ಇದೆ. ಏನೋ ದೊಡ್ಡ ಕೆಲಸ ಇರಬೇಕು ಅನ್ಸುತ್ತೆ. ಮೇಡಮ್ ನಿಮ್ ಮುಖ ನೋಡಿದ್ರೆ ಒಳ್ಳೆ ಸುದ್ದಿ ಅನಿಸ್ತಿದೆ. ಯಾವ ಕೆಲಸ ಬಂದೈತೆ? ಹೆಂಗ ಪೊಲೀಸ್ ಕೆಲಸ ಬಂದಿದ್ಯಪ್ಪ. ವಾವ್ ಮೇಡಮ್, ತುಂಬಾ ಖುಷಿ ಆಯ್ತು. ನಮ್ಮೂರಿನ ಹೆಮ್ಮೆ ನೀವು. ಪೊಲೀಸ್ ಅಂದ್ರೆ ದೊಡ್ಡ ಕೆಲಸನೇ. ನಿಮ್ ಕೈಯಲ್ಲಿ ಇನ್ಮೇಲೆ ಪವರ್ ಇರುತ್ತೆ ನೋಡಿ. ಇನ್ನೇನ್ ಲೆಟರ್ ಕೊಟ್ಟಿದ್ಯಲ್ಲ, ಹೋಗು. ಅಲ್ಲ ಮೇಡಮ್, ಈಗ ಹೇಳ್ತೀನಿ ಅಂತ ತಪ್ಪಾಗಿ ತಿಳ್ಕೊಬೇಡಿ. ನಿಮ್ ಪೊಲೀಸ್ ಕೆಲಸ ಅಲ್ವಾ, ಏನಾದ್ರೂ ನಮ್ ಕಡೆಯಿಂದ ಸಣ್ಣ ಪುಟ್ಟ ಕೆಲಸ ಇದ್ರೆ ನಮ್ ಕಡೆನೂ ಒಂದ್ ಸ್ವಲ್ಪ ನೋಡಿ ಮೇಡಮ್. ಯಾವ ಕೆಲ್ಸ? ಅಂದ್ರೆ ನಮ್ಮೂರಲ್ಲಿ ಒಬ್ರಿಗಾದ್ರೂ ಪೊಲೀಸ್ ಅವ್ರ ಪರಿಚಯ ಇರ್ಬೇಕಲ್ವಾ. ಹಂಗಾಗಿ ಯಾರಾದ್ರೂ ಪೊಲೀಸ್ ಸ್ಟೇಷನ್ ನಲ್ಲಿ ಹಿಡಿದ್ರೆ ಬಿಡಿಸೋಕೆ, ಮತ್ತೆ ಗಾಡಿ ಹಿಡಿದು ಚಾಲನ್ ಕಡಿಮೆ ಮಾಡಿಸೋಕೆ, ಹೀಗಾಗಿ ಬೇಕಾಗುತ್ತೆ. ನಿಮ್ಮ ನಂಬರ್ ಇದ್ರೆ ಕೊಡಿ ಮೇಡಮ್. ಮೇಡಮ್ ನಿಮ್ಮ ಸಪೋರ್ಟ್ ನಮಗೆ ಬೇಕಾಗುತ್ತೆ. ನಾನೇ ಅಲ್ವಾ ನಿಮ್ಗೆ ಲೆಟ್ರ್ ಕೊಟ್ಟಿದ್ದು. ಹಂಗಾಗಿ ಇವತ್ತಿನಿಂದ ನಾವು ನೀವು ಒಂದಾಗಿರೋಣ. ಏನಂದೆ? ನನ್ ಮಗ ನನ್ಗೆ ಲೈನ್ ಹೊಡಿತಾವೇನೋ ಅನ್ಸುತ್ತೆ. ಅಲ್ಲ ಮೇಡಮ್, ಫ್ರೆಂಡ್ಸ್ ಆಗಿರೋಣ ಅಂದೆ ಅಷ್ಟೇ, ಇನ್ನೇನು ಇಲ್ಲ. ಅದಲ್ಲ, ಅದಕ್ಕೂ ಮುಂಚೆ ಏನೋ ಹೇಳ್ದೆ, ಒಂದಾಗಿರೋಣ ಅಂತ ಹೇಳ್ದೆ. ಏನಾದ್ರು ಲಾಟಿ ರುಚಿ ಬೇಕಾ ನಿನ್ಗೆ? ನಿನ್ ಹೆಲ್ಮೆಟ್ ಎಲ್ಲಿ? ಫಸ್ಟು ಎಷ್ಟು ಇನ್ಸೂರೆನ್ಸು, RC ಬುಕ್ಕು, ಲೈಸೆನ್ಸ್ ಅದೆಲ್ಲ ಮಾಡ್ಸಿದ್ಯಾ? ಅಯ್ಯಯ್ಯೋ, ನಾನು ಹೇಳಿದ್ದು ಈ ಕೆಲಸ ಅಲ್ಲ ಮೇಡಮ್, ಪ್ಲೀಸ್. ಮೊದಲು ಗಾಡಿ ಡಾಕ್ಯುಮೆಂಟ್ಸ್ ತೋರ್ಸಪ್ಪ, ಆಮೇಲೆ ಗಾಡಿ ತಗೊಂಡು. ಮೇಡಮ್ ಮೇಡಮ್ ಹಂಗ್ ಮಾಡಬೇಡಿ ಮೇಡಮ್, ಪ್ಲೀಸ್. ನೀವು ಪೊಲೀಸ್ ಕೆಲಸ ತುಂಬಾ ಚೆನ್ನಾಗಿದ್ದೀರಾ. ಇನ್ ಸ್ವಲ್ಪ ಹೈಟ್ ಇದ್ದಿದ್ರೆ ಚೆನ್ನಾಗಿತ್ತು. ಹೋಗು ಮೇಡಮ್. ಮೇಡಮ್ ಹಂಗ್ ಮಾಡಬೇಡಿ ಮೇಡಮ್. ಕೊಡಿ ಮೇಡಮ್, ಕೀ ಕೊಡಿ ಮೇಡಮ್. ನೋಡು, ನಂಬರ್ ಪ್ಲೇಟ್ ಸರಿಯಾಗಿ ಎಲ್ಲ ಅರ್ಧ ಮಣ್ಣಾಗೈತೆ, ಇಂಡಿಕೇಟರ್ ಎಲ್ಲ ಒಡೆದೋಗೈತೆ. ನೀನು ಗೌರ್ಮೆಂಟ್ ಕೆಲಸದಾರನೇ, ನೀನೇ ಹಿಂಗ್ ಮಾಡಿದ್ರೆ ಸಾಮಾನ್ಯ ಜನಗಳೆಲ್ಲ ಇನ್ನ ಹೆಂಗ್ ಮಾಡ್ಬೇಕು? ಕೊಡಿ ಮೇಡಮ್, ಕೀ ಕೊಡಿ ಮೇಡಮ್. ಹಲೋ ಮಚ್ಚ, ಇಲ್ಲೊಬ್ಬ ಅಮ್ಮ ಇದು ಪೊಲೀಸ್ ಕೆಲಸ ಬಂದೈತೆ, ಲೆಟ್ರ್ ಕೊಟ್ಟೋಗಿದ್ಕೆ ನನ್ನೇ ಹಿಡ್ಕೊಂಡವಳೆ. ಏನ್ ಹೇಳಿದ್ರು ಬಿಡ್ತಾ ಇಲ್ಲ. ಅದು ಇದು ತೋರ್ಸು, ಅದು ತೋರ್ಸು, ಇದು ತೋರ್ಸು. ಇನ್ನು ಪೊಲೀಸ್ ಕೆಲಸನೇ ಬಂದಿಲ್ಲ. ಸುಮ್ನೆ ನನ್ನ ಜಗಳ ಮಾಡ್ತಾವಳೆ. ಬಿಡ್ತಾ ಇಲ್ವಲ್ಲ ಓಡ್ ಬರಕ್ಕೆ. ನೀನ್ ಓಡ್ ಬಂದ ತಕ್ಷಣ ಓಡ್ ಬರಕ್ ಆಗ್ತತ? ಸರಿ ಆಯ್ತು, ಏನ ಒಂದ್ ಹೇಳಿ ಬರ್ತೀನಿ ಬಿಡು. ಮೇಡಮ್ ನೆನ್ನೆ ಈ ಗಾಡಿಗೆ ಮೇಕೆ ಗುದ್ದಿತ್ತು, ಅದಕ್ಕೆ ಹಿಂಗಾಗೈತೆ ಮೇಡಮ್. ಹಾಗಾದ್ರೆ ಇದು ಇಟ್ಟಂಗ್ ರನ್ ಕೇಸು. ನಿನ್ನ ಹತ್ರ RC ಬುಕ್ ಇದ್ಯಾ? ಇಲ್ಲ ಗದ್ದಿರ ಗಾಡಿ? ಮೇಡಮ್ RC ಬುಕ್ ಮನೇಲಿದೆ ಮೇಡಮ್. ಹಾಗಾದ್ರೆ ಲೈಸೆನ್ಸ್ ಎಲ್ಲಿ? ಮೇಡಮ್ ಲೈಸೆನ್ಸ್ ಫೋನ್ ಅಲ್ಲಿ ಇದೆ ಮೇಡಮ್, ನೋಡಿ. ಇನ್ಸೂರೆನ್ಸ್ ಎಲ್ಲಿ? ಅದು ಮೇಡಮ್ ರಿನಿವಲ್ ಮಾಡ್ಬೇಕಿತ್ತು ಮೇಡಮ್. ಹಾಗಾದ್ರೆ ನಿನ್ನ ಹತ್ರ ಏನು ಇಲ್ಲ ಡಾಕ್ಯುಮೆಂಟ್ಸು. ಮೊದಲನೇ ದಿನನೇ ನನ್ಗೆ ಒಳ್ಳೆ ಕೇಸ್ ಸಿಕ್ತು. ಏನಮ್ಮ ಅದು ಗಲಾಟೆ ಹೊರಗಡೆ?
ಅಮ್ಮ ನನ್ಗೆ ಪೊಲೀಸ್ ಕೆಲಸ ಸಿಕ್ಕಿದೆ, ಈ ಪೋಸ್ಟ್ ಮ್ಯಾನ್ ನನ್ ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳ್ತಿದ್ದಾನೆ, ಅದಕ್ಕೆ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡ್ತಾ ಇದ್ದೀನಿ. ಅಯ್ಯೋ ಪೋಸ್ಟ್ ಮ್ಯಾನ್ ಅವ್ರೆ, ಲೆಟರ್ ಕೊಟ್ಟು ಹೋಗೋದ್ ಬಿಟ್ಟು ನಿಮ್ ಮ್ಯಾಲಿರೋ ಕೇಸ್ ಎಲ್ಲಾನು ರೀಓಪನ್ ಯಾಕೆ ಮಾಡ್ಕೊಡ್ತೀರಾ ಅವಳಿಗೆ? ಅಮ್ಮ ನಾನು ಸಹಾಯ ಕೇಳ್ದೆ, ಇವ್ರು ನೋಡಿದ್ರೆ ಯಾಳೆ ಸರ್ವಿಸಸ್ ಸ್ಟಾರ್ಟ್ ಮಾಡ್ಬಿಟ್ಟವ್ರೆ. ನೋಡು, ನಾನಿನ್ನ ಟ್ರೈನಿಂಗ್ಗೆ ಹೋಗಿಲ್ಲ, ನೀನು ಡಾಕ್ಯುಮೆಂಟ್ಸ್ ಇಲ್ದೆಲ್ಲ ಇವಾಗ್ಲೇ ಸಿಗಾಕೊಂಡಿದೀಯ. ನಾನು ನಿಜವಾಗ್ಲೂ ಪೊಲೀಸ್ ಯೂನಿಫಾರ್ಮ್ ಡ್ರೆಸ್ ಹಾಕಿದ್ರೆ ಹೇಗಿರುತ್ತೆ ಒಂದ್ಸರಿ ನೆನ್ಪಿಸ್ಕೊ. ಮೇಡಮ್ ದಯವಿಟ್ಟು ಆ ಲೆಟರ್ ಕೊಟ್ಬಿಡಿ. ನೀವು ಈ ಪೊಲೀಸ್ ಕೆಲಸ ಮಾಡ್ಬೇಡ್ರಿ, ಬೇರೆ ಯಾವ್ದಾದ್ರು ಕೆಲಸ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ. ನೀವು ನಾನು ಏನ್ ಕೆಲಸ ಮಾಡ್ಬೇಕು ಅಂತ ಹೇಳು. ಈ ಕೆಲ್ಸಕ್ಕಾಗಿ ದೇವ್ರು ಬೇಡ್ಕೊಂಡಿದೀನಿ, ನೀನು ಬಿಡು ಅಂದಿದ ತಕ್ಷಣ ಬಿಟ್ಬಿಡ್ಬೇಕಾ? ಆಯ್ತು ಮೇಡಮ್, ನಾನು ಇನ್ಮೇಲೆ DL ಇನ್ಸೂರೆನ್ಸ್ ಹೊಗೆ ಟೆಸ್ಟ್ ಫುಲ್ ಸೆಟ್ ಇಟ್ಕೊಂಡು ಬರ್ತೀನಿ. ನೀವು ಮಾತ್ರ ನಮ್ ಏರಿಯಾಕ್ಕೆ ಪೋಸ್ಟಿಂಗ್ ಆಗ್ಬೇಡ್ರಿ ಅಷ್ಟೇ. ಹೋಗಪ್ಪ, ನಾಳೆಯಿಂದ ಯಾರಿಗಾದ್ರೂ ಲೆಟರ್ ಕೊಡೋದಕ್ಕೂ ಮುಂಚೆ ಡಾಕ್ಯುಮೆಂಟ್ಸ್ ಇದಾವ ಇಲ್ವಾ ಅಂತ ಚೆಕ್ ಮಾಡ್ಕೊಂಡು ಕೊಡು. ಇನ್ ಮುಂದೆ ಲೆಟರ್ ಕೊಡುವಾಗ ಏನ್ ಕೆಲಸ ಬಂದಿದೆ, ಗೌರ್ಮೆಂಟ್ ಕೆಲಸನ ಅಂತ ಏನು ಕೇಳಲ್ಲ ನಾನು. ಲೆಟರ್ ತಗೊಳ್ಳಿ ಅಂತ ಹೇಳ್ತೀನಿ, ಗೌರ್ಮೆಂಟ್ ಕೆಲಸನ ಅಂತ ಏನು ಕೇಳೋದೇ ಇಲ್ಲ. ಇನ್ಮೇಲೆ ಅವ್ರ ಕೆಲಸ ಅವ್ರದು, ನನ್ನ ಕೆಲಸ ನಂದು. ಯಾಕೆ ಬೇಕು ಬೇರೆ ಸಹಸ? ಬೆಳಗ್ಗೆ ನನ್ಗೆ ಆಯ್ತು. ಯಾರು ಮಾಡದ ಪಾಪ ನಾನೇನ ಮಾಡಿದೆನೋ, ಯಾರಿಗಿಲ್ಲದ ಬಾಧೆ ನನಗೆ ಶಿವ ದೇವಾ.